ಹಲೋ ಫ್ರೆಂಡ್ಸ್. ಸೊ ನಾವು ಇವತ್ತು ಕಾರ್ಡ್ಸ್ ನೋಡಲಿಕ್ಕಿದ್ದೇವೆ. ಸೊ ಒಂದು ಕಾರ್ಡ್ ಅಷ್ಟೇ ನಾ ಈ ಪಾರ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸಿ ಕಾರ್ಡ್. ಸೊ ಸಿ ಕಾರ್ಡ್ ಅಥವಾ ಸಿ ಮೇಜರ್ ಕಾರ್ಡ್ ಅಂತ ಹೇಳ್ಬೋದು ಇದನ್ನು. ಸೊ ಕಾರ್ಡ್ಸ್ಗಳಲ್ಲಿ ಎರಡು ಟೈಪ್ಸ್ ಆಫ್ ಕಾರ್ಡ್ಸ್, ಅಂದರೆ ಎರಡು ಥರದ ಕಾರ್ಡ್ಸ್ಗಳನ್ನು ನಾನು ಈ ಸೀರೀಸಲ್ಲಿ ಹೇಳಿಕೊಡ್ತೇನೆ. ಒಂದು ಮೇಜರ್ ಕಾರ್ಡ್, ಇನ್ನೊಂದು ಮೈನರ್ ಕಾರ್ಡ್ಸ್. ಸೊ ಇನ್ನೂ ಡೀಪಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಇನ್ನೂ ವಿವಿಧ ರೀತಿಯ ಕಾರ್ಡ್ಸ್ಗಳು ಬರ್ತವೆ. ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡಿದ್ದಾರೆ. ಮೇಜರ್ ಸೆವೆಂತ್ ಕಾರ್ಡ್ಸ್ ಅಂತ ಹೇಳ್ತಾರೆ. ಮತ್ತು ಸೆವೆಂತ್ ಕಾರ್ಡ್ಸ್ ಮತ್ತು ಮೇಜರ್ ಸೆವೆಂತ್ ಕಾರ್ಡ್ಸ್ ಮತ್ತು ಮೈನರ್ ಸೆವೆಂತ್ ಕಾರ್ಡ್ಸ್. ಸೊ ಆ ಥರ ಕಾರ್ಡ್ಸ್ಗಳು ಬರುತ್ತೆ. ಇವಾಗ ನಾವು ನೋಡುವಂಥ ಕಾರ್ಡ್ ಆಗಿದೆ ಸಿ ಕಾರ್ಡ್. ಸೊ ಬೇಸಿಕಲಿ ಕಾರ್ಡ್ ಅಂದರೆ ಏನು ಅಂತ ಫಸ್ಟ್ ಹೇಳ್ತೇನೆ. ಸೊ ನಾವು ಲಾಸ್ಟ್ ಟೈಮ್ ಎಕ್ಸ್ಪ್ಲೇನ್ ಮಾಡಿದ್ದೇನೆ ನಿಮಗೆ. ಒಂದು ಸೌಂಡ್, ಬರೀ ಒಂದು ಸೌಂಡನ್ನು ನಾವು ಪ್ಲೇ ಮಾಡ್ತೇವೆ. ಸೊ ಅದಕ್ಕೆ ಒಂದು ನೋಟ್ ಅಷ್ಟೇ, ನೋಟ್ ಅಂತ ಹೇಳ್ತೇವೆ. ಬರೀ ಒಂದು ಸೌಂಡ್ ಕೊಡ್ತೇವೆ ನಾವು. ಸೊ ಅದನ್ನು ನೋಟ್ ಅಂತ ಹೇಳ್ತೇವೆ. ಅದೇ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ನೋಟ್ಸ್ನ ಜೊತೆಗೆ ಪ್ಲೇ ಮಾಡಿದರೆ ಅದನ್ನು ಕಾರ್ಡ್ ಅಂತ ಹೇಳ್ತಾರೆ. ಸೊ ಸಪೋಸ್ ನಿಮಗೆ ಸಿಂಪಲ್ಲಾಗಿ ಹೇಳಿದರೆ ಈ ಲಾಸ್ಟ್ ಮೂರು ಸ್ಟ್ರಿಂಗನ್ನು ನಾವು 1, 2, 3 ಅಂದರೆ ಇ, ಬಿ, ಜಿ ಈ 3 ಕಾರ್ಡನ್ನು ಜೊತೆಗೆ ಪ್ಲೇ ಮಾಡಿದರೆ, ಏನು ಫಿಂಗರ್ಸ್ ಹಿಡಿಯದೆ ಪ್ಲೇ ಮಾಡಿದರೆ ನಿಮಗೊಂದು ಕಾರ್ಡ್ ಸಿಗುತ್ತೆ. ಆ ಕಾರ್ಡ್ ಇ ಮೈನರ್ ಅಂತ ಹೇಳ್ತಾರೆ. ಸೊ ನಾವು ಇದು ಜಸ್ಟ್ ನಿಮಗೊಂದು ಇನ್ಫಾರ್ಮೇಷನ್, ನನಗೇನೇ ಹಿಡ್ಕೊಳ್ಳದೆ ಅಥವಾ ಬರೀ ನೋಟ್ಸ್ಗಳನ್ನೇ ಎಲ್ಲ ಸ್ಟ್ರಿಂಗನ್ನು ಓಪನ್ ಆಗಿ ಪ್ಲೇ ಮಾಡಿದರೂ ಸಹ ಅದೊಂದು ಕಾರ್ಡ್ ಆಗಿದೆ. ಯಾಕಂದರೆ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ನೋಟ್ಸ್ನ ಜೊತೆಗೆ ನಾವು ಪ್ಲೇ ಮಾಡ್ತಿದ್ದೇವೆ. ಸೊ ಇವತ್ತು ನಾವು ನೋಡುವಂಥ ಕಾರ್ಡ್ ಆಗಿದೆ ಸಿ ಕಾರ್ಡ್. ಸೊ ನಿಮಗೆ ಡಯಾಗ್ರಾಮ್ ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಿರಬೇಕು. ಸೊ ಅಲ್ಲಿ ನಿಮಗೆ ಈ ಥರದೊಂದು ಲೈನ್ ಮೇಲ್ಗಡೆಯಿಂದ ನಿಮ್ಮ ಗಿಟಾರ್ ಡಯಾಗ್ರಾಮ್ ಗಿಟಾರ್ನ ಈ ಥರ ಮೇಲ್ಗಡೆ ಈ ಥರ ಮಾಡಿ ತೋರಿಸ್ತಾ ಇರ್ತದೆ. ಈ ಥರ ಕಾಣ್ತಾ ಇರ್ತದೆ. ಸೊ ಕಾರ್ಡ್ ಡಯಾಗ್ರಾಮ್ ಇಲ್ಲಿಂದ ಯಾವ ಸ್ಟ್ರಿಂಗ್ ಪ್ಲೇ ಮಾಡಬೇಕು ಫ್ರೆಟ್ಸ್ಗಳನ್ನು ನಿಮಗೆ ಡಯಾಗ್ರಾಮಲ್ಲಿ ತೋರಿಸಿದ್ದಾರೆ. ಸೊ ಇವಾಗ ಪ್ಲೇ ಮಾಡೋದು ಹೇಗಂತ ಫಸ್ಟ್ ಆ ಡಯಾಗ್ರಾಮಲ್ಲಿ ನಿಮಗೆ ಈ ಸ್ಟ್ರಿಂಗ್ ಈ ಸ್ಟ್ರಿಂಗ್ ಇದನ್ನು ಪ್ಲೇ ಮಾಡಲಿಕ್ಕೆ ಇಲ್ಲ ಅಂತ ಹೇಳಿ ಎಕ್ಸ್ ಹಾಕಿರ್ತಾರೆ. ಮತ್ತು ಯಾವ ಸ್ಟ್ರಿಂಗನ್ನು ಹಿಡಿಬೇಕು, ಯಾವ ಸ್ಟ್ರಿಂಗ್ನ ಯಾವ ಫ್ರೆಟನ್ನು ಹಿಡಿಬೇಕು ಅಂತಿದೆ ಅದನ್ನು 0 ಅಂತ ಇಟ್ಕೊಂಡು ತೋರಿಸಿರ್ತಾರೆ. ಸೊ ಯಾವ ಸ್ಟ್ರಿಂಗ್ ಹಿಡಿಬೇಕಂದ್ರೆ ಇವಾಗ ಈ ಕಾರ್ಡಲ್ಲಿ ಇಲ್ಲಿ ನಾನು ಫಸ್ಟ್ ಎಕ್ಸ್ ಮಾಡ್ತಾರೆ ಎಕ್ಸ್ ಇದನ್ನು ಮುಟ್ಟುವಾಗಿಲ್ಲ ಅಥವಾ ಪ್ಲೇ ಮಾಡುತ್ತಾರೆ. ಇದನ್ನು ಪ್ಲೇ ಮಾಡಲಿಕ್ಕೂ ಇಲ್ಲ ಈ ಎಕ್ಸ್. ಸೊ ನಂತರದಿರೋದು ಈ ಫಸ್ಟ್ ಫ್ರೆಟಲ್ಲಿ ಬಿ ಸ್ಟ್ರಿಂಗ್ನ ಫಸ್ಟ್ ಫ್ರೆಟನ್ನು ಹಿಡ್ಕೊಳ್ಬೇಕು. ಈ ಫಿಂಗರ್ನ ನೀವು ಪ್ಲೇಸ್ ಮಾಡ್ಬೋದು. ನೆಕ್ಸ್ಟ್ ಸೆಕೆಂಡ್ ನಿಮ್ಮ ಮಿಡಲ್ ಫಿಂಗರಿಂದ ಇಲ್ಲಿ ಜಿ ಸ್ಟ್ರಿಂಗಲ್ಲಿ ಸೆಕೆಂಡ್ ಫ್ರೆಟನ್ನು ಹಿಡ್ಕೊಳ್ಬೇಕು. ಮತ್ತು ಇಲ್ಲಿ ಡಿ ಸ್ಟ್ರಿಂಗಲ್ಲಿ ಸೆಕೆಂಡ್ ಫ್ರೆಟ್ ಮತ್ತು ಎ ಸ್ಟ್ರಿಂಗಲ್ಲಿ ಥರ್ಡ್ ಫ್ರೆಟ್. ಸೊ ಇದನ್ನು ಪ್ಲೇ ಮಾಡುವಾಗ ಬರುವಂಥ ಸೌಂಡೇ ಸಿ ಕಾರ್ಡ್ನ ಸೌಂಡ್ ಆಗಿದೆ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಗಿಟಾರ್ ಟ್ಯೂನ್ ಮಾಡಿಕೊಂಡು ಇಟ್ಟಿರಬೇಕು. ನಂತರ ಈ ಥರ ಪ್ಲೇ ಮಾಡಿದರೆ EADGB ಟ್ಯೂನಿಂಗಲ್ಲಿ ಇಟ್ಟು ನಂತರ ಈ ಥರ ಪ್ಲೇ ಮಾಡಿದರೆ ಸಿ ಕಾರ್ಡ್ ಸೌಂಡ್ ಬರ್ತದೆ. ಸೊ ಇದಾಗಿದೆ ಸಿ ಕಾರ್ಡ್. ಸೊ ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಪ್ರತಿ ಸಾರಿ ತೆಗೆದು ನಿಮಗೆ ಸೆಟ್ ಆಗೋ ಥರ ಸೌಂಡ್ ಈ ಥರ ಸ್ವಲ್ಪ ನೀವು ಫಸ್ಟಿಗೆ ಪ್ಲೇ ಮಾಡುವಾಗ ಒಂಥರ ಕ್ಲಿಯರ್ ಸೌಂಡ್ ಬರದೇ ಇರ್ಬೋದು. ನೀವು ಸ್ವಲ್ಪ ಫ್ರೆಟ್ಟಿನ ಪ್ರತಿ ಲೈನ್ನ ಸ್ವಲ್ಪ ಮೇಲೆ ಇಡಬೇಡಿ. ಮೇಲಿಟ್ಟರೆ ಮ್ಯೂಟೆಡ್ ಸೌಂಡ್ ಬರ್ತದೆ. ಸ್ವಲ್ಪ ಹಿಂದೆ ಇಡಿ, ಸ್ವಲ್ಪ ಪ್ರೆಸ್ ಮಾಡಿ ಅದನ್ನು ಫೀಲ್ ಮಾಡಿ ನಂತರ ತೆಗೆದು ಮತ್ತೆ ಇಟ್ಕೊಂಡು ಮತ್ತೆ ನಂತರ ಪ್ಲೇ ಮಾಡಿ. ಸೊ ಇದನ್ನು ರಿಪೀಟ್ ಮಾಡಿ ನೀವು ಪ್ರಾಸೆಸ್ನ. ಸೊ ಇದಾಗಿತ್ತು ಸಿ ಕಾರ್ಡ್. ಸೊ ಫ್ರೆಂಡ್ಸ್, ನಾನು ಸೆಕೆಂಡ್ ಸ್ಟ್ರಿಂಗ್ ಅಂದರೆ ಬಿ ಸ್ಟ್ರಿಂಗ್ನ 5th ಫ್ರೆಟಲ್ಲಿ ನಾನು ಫಿಂಗರ್ನ ಪ್ಲೇಸ್ ಮಾಡಿದ್ದೇನೆ. ಸೊ ಇವಾಗ ಇಲ್ಲಿ ಒಂದು ಸೌಂಡ್ ಬರುತ್ತೆ ನೋಡಿ. ಸೊ ನೆಕ್ಸ್ಟ್ ನಾನು 7th ಫ್ರೆಟಲ್ಲಿರುವ ನೋಟನ್ನು ಪ್ಲೇ ಮಾಡ್ತೇನೆ. ಸೊ ಇಲ್ಲೊಂದು ಸೌಂಡ್ ಬರುತ್ತೆ. ಇನ್ನೊಂದು 6th ಫ್ರೆಟಲ್ಲಿ ನಾನು ಸೌಂಡ್ ಪ್ಲೇ ಮಾಡ್ತೇನೆ. 5th ಮಾಡಿದ್ದೇನೆ, 7th ಪ್ಲೇ ಮಾಡಿದ್ದೀನಿ. ಸೊ ಇದನ್ನು ನಾನು 5th ಫ್ರೆಟ್ಟಿಂದಲೇ ನಾನು 6th ಸೌಂಡ್ ಬರೋ ಥರ
ಮಾಡ್ಬೋದು. ಸೊ ಇಲ್ಲಿ ಇದಕ್ಕೆ ಕಾನ್ಸೆಪ್ಟಿಗೆ ಬೆಂಡ್ ಅಂತ ಹೇಳ್ತೇವೆ ನಾವು. ಸೊ ಈ ಸೌಂಡ್ ಈಗ ಬಂತು ನಿಮಗೆ, ಅದೇನು ಮತ್ತೆ ಪ್ಲೇ ಮಾಡ್ತೇನೆ. ಸೊ ಇನ್ನು ಹೈಯರ್ ನೋಟ್ ಇಲ್ಲಿ ಈ ಸೌಂಡಿಗೆ ತಲುಪಬೇಕಾದ್ರೆ ನಾವು ಇನ್ನು ಸ್ವಲ್ಪ ಮೇಲೆ ಬೆಂಡ್ ಮಾಡಬೇಕು. ಸೊ ಇದು ಸೇಮ್ ಅಂದರೆ ಒಂದು ನೋಟನ್ನು ಅದರ ನೆಕ್ಸ್ಟ್ ನೋಟ್ ಸೌಂಡ್ ಬರೋ ಥರ ಪ್ಲೇ ಮಾಡೋಕೆ ನಾವು ಬೆಂಡ್ ಯೂಸ್ ಮಾಡ್ತೇವೆ, ಬೆಂಡ್ ಮಾಡ್ತೇವೆ. ಸೊ ಇದಾಗಿತ್ತು ಬೆಂಡ್. ಸೊ ನಾವು ಇವಾಗ ಬೆಂಡ್ ಏನಂತ ನೋಡ್ಕೊಂಡಿದ್ದೇವೆ, ರಿಲೀಸ್ ಅಂದರೆ ಏನಂತ ನೋಡ್ಕೊಂಡಿದ್ದೇವೆ. ಸೊ ಬೆಂಡ್ ಮತ್ತು ರಿಲೀಸ್ನ ಜೊತೆಗೆ ಅಪ್ಲೈ ಮಾಡೋದು ನಾವು ಥರ ಇದೆ, ಇವಾಗ ತೋರಿಸ್ತೇನೆ. ಸೊ ಇದಾಗಿತ್ತು ಬೆಂಡ್ ಪ್ಲಸ್ ರಿಲೀಸ್. ಸೊ ನಾವು ಇವಾಗ ಬೆಂಡ್ ಏನಂತ ನೋಡ್ಕೊಂಡಿದ್ದೇವೆ, ರಿಲೀಸ್ ಅಂದರೆ ಏನಂತ ನೋಡ್ಕೊಂಡಿದ್ದೇವೆ. ಸೊ ಬೆಂಡ್ ಮತ್ತು ರಿಲೀಸ್ನ ಜೊತೆಗೆ ಅಪ್ಲೈ ಮಾಡೋದು ನಾವು ಥರ ಇದೆ, ಇವಾಗ ತೋರಿಸ್ತೇನೆ. ಸೊ ಇದಾಗಿತ್ತು ಬೆಂಡ್ ಪ್ಲಸ್ ರಿಲೀಸ್. ಸೊ ಫ್ರೆಂಡ್ಸ್, ಥ್ಯಾಂಕ್ ಯು ನೀವು ಇಲ್ಲಿವರೆಗೆ ವೀಡಿಯೋನ ಫುಲ್ಲಾಗಿ ನೋಡಿದ್ದಕ್ಕಾಗಿ. ಸೊ ನಿಮ್ಗೇನಾದರೂ ಡೌಟ್ಸ್ ಏನಾದರೂ ಇದ್ದರೆ ಅಥವಾ ಏನಾದರೂ ಇನ್ಪುಟ್ಸ್ ನೀವು ಕೊಡಬೇಕು ಅಂತ ಅನಿಸಿದರೆ ಸೊ ನೀವು ಇದನ್ನು ಕಮೆಂಟ್ಸಲ್ಲಿ ನಮಗೆ ತಿಳಿಸಿ. ಸೊ ನಾವು ಏನಾದರೂ ಇಂಪ್ರೂವ್ ಮಾಡಬೇಕು ಅಂತಾದ್ರೂ ನೀವು ಅದನ್ನು ಕಮೆಂಟ್ಸಲ್ಲಿ ಹಾಕಿ ತಿಳಿಸ್ಬೋದು. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು.